ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಇವತ್ತು ಎಂಬ್ರಾಯ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಈ ಥರ ಎಂಬ್ರಾಯ್ಡ್ರಿ ನನ್ನ ಹತ್ರ ಮಾಡಿಸ್ಕೋಬೇಕು ಅನ್ನೋಂಗಿದ್ರೆ ನಾನು ಡಿಸ್ಪ್ಲೇ ಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹಾಕಿದ್ದೀನಿ. ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಇದಕ್ಕೆ ಎಷ್ಟು ಅಮೌಂಟ್ ಅಂತ ಹೇಳ್ತೀನಿ. ನೀವು ಕೂಡ ಮಾಡ್ಕೋಬೋದು. ನೀವು ಕೊರಿಯರ್ ಬೇಕಾದರೆ ಮಾಡಿದ್ರೆ ನಾನು ನಿಮಗೆ ಮಾಡಿ ಕಳಿಸ್ತೀನಿ. ನಿಮಗೆ ಅಮೌಂಟದು ಸ್ಟಿಚಿಂಗ್ ಚಾರ್ಜ್ ಸಪ್ರೇಟ್ ಬರುತ್ತೆ, ಬ್ಲೌಸ್ ವರ್ಕ್ ಚಾರ್ಜ್ ಸಪ್ರೇಟ್ ಬರುತ್ತೆ. ಆದಷ್ಟು ಕಡಿಮೆ ರೇಟಲ್ಲೇ ಮಾಡಿಕೊಡ್ತಾ ಇದ್ದೀನಿ. ನೀವು ಏನಾರು ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ಖಂಡಿತವಾಗ್ಲೂ ನನ್ನ ನಂಬರ್ ಡಿಸ್ಪ್ಲೇನಲ್ಲಿದೆ, ಕಾಂಟ್ಯಾಕ್ಟ್ ಮಾಡಿ. ಇವಾಗ ನಾನಿಲ್ಲಿ ಒಂದು ರಾ ಸಿಲ್ಕ್ ಅಂದರೆ ಅವ್ರದ್ದು ಸ್ಯಾರಿಗೆ ಈಗ ದಪ್ಪಾಗಿರ್ತಾರಲ್ವ, ಸಣ್ಣಕ್ಕಿದ್ದು ದಪ್ಪಾಗಿರ್ತಾರಲ್ವ, ಅವರಿಗೆ ಇದು ಮಾಡ್ತಾ ಇರೋಂಥ ಡಿಸೈನು. ಅದು ರಾ ಸಿಲ್ಕ್ ಮೆಟೀರಿಯಲ್ ತಂದು ಕೊಟ್ಟಿದ್ರು ಅವರು, ಈ ಥರ ವರ್ಕ್ ಮಾಡಿಕೊಡಪ್ಪ ಅಂತ. ಹಾಗಾಗಿ ಮಾಡ್ತಾಯಿದ್ದೀನಿ ನಾನು. ಇವಾಗ ನೋಡಿ, ನಾನಿಲ್ಲಿ ಶೇಪ್ ಬಂದುಬಿಟ್ಟು ರೌಂಡ್ ಹಾಕ್ಕೊಂಡಿದ್ದೀನಿ. ಆ ರೌಂಡ್ ಶೇಪಿಗೆ ಎಲ್ಲಿಟ್ಟು ಅವರು ಕೊಟ್ಟಿರೋ ಡಿಸೈನ್ನ ಮಾಡಿ ಕೊಡಬೇಕಲ್ವ, ಹಂಗಾಗಿ ನಾನು ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಫಸ್ಟು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡು ಇವಾಗ ರನ್ನಿಂಗ್ ಸ್ಟಿಚ್ನ ಹಾಕ್ಕೊಂಡು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಇದು 5 ನಂಬರಲ್ಲಿ ಇಟ್ಕೊಂಡು ವಿಡ್ತು 5 ನಂಬರಲ್ಲಿ ಇಟ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ನೀವು ಈ ಥರ ರೌಂಡ್ ಶೇಪೆಲ್ಲ ತಿರುಗಿಸ್ಕೊಳ್ಳುವಾಗ ಸ್ವಲ್ಪ ನೀಟಾಗಿ ತೊಗೊಳ್ಳಿ. ಮೇಯ್ನಾಗಿ ಇಂಪಾರ್ಟೆಂಟ್ ಆಗಿರೋದೇ ಇದು ಫ್ರೆಂಡ್ಸ್. ಯಾವುದೇಳಿ ಈ ಡಿಸೈನ್ ಮಾಡ್ತಾಯಿದ್ದೀವಲ್ಲ, ಇದು ನೀವು ಇದು ಯಾವ ಥರ ತೊಗೊಂಡಿರ್ತೀರ ಅದ್ರ ಮೇಲೆ ನಿಮ್ಮದು ರೌಂಡ್ ಅನ್ನೋದು ನಿಮಗೆ ಸ್ಟಿಚಿಂಗ್ ಮಾಡಿದಾಗ ಬರುತ್ತೆ. ಓಕೆನಾ? ಇವಾಗ ನಾನು ನೀಟಾಗಿ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಇವಾಗ ನಿಮಗೆ ಎಲ್ಲ ಫುಲ್ಲು ಡೀಟೇಲಾಗಿ ನಾವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತೋರ್ಸೋಕ್ಕಾಗಲ್ಲ. ನಿಮಗೆ ಅರ್ಥ ಆಗೋಷ್ಟು ಕ್ಲಿಪ್ಪಿಂಗ್ನ ನಾನು ತೊಗೊಂಡು ಅಲ್ಲಿ ಸ್ವಲ್ಪ ಟ್ರಿಮ್ನ ಕಟ್ ಮಾಡಿಬಿಟ್ಟಿದ್ದೀನಿ. ನಾನು ವೀಡಿಯೋನ ತುಂಬ ಲೆಂತಿ ಆದರೂ ನಿಮಗೂ ಕೂಡ ಬೋರ್ ಆಗುತ್ತೆ. ಹಂಗಾಗಿ ನಮಗೆ ಇವಾಗ ನಾನು ಇದನ್ನು ಆಲ್ರೆಡಿ ನಾನು ಶಿವರಾತ್ರಿ ಹಬ್ಬದ ಹಿಂದಿನ ದಿನವೇ ಎಡಿಟ್ ಮಾಡಿಟ್ಟಿದ್ದೀನಿ. ಬಟ್ ಈ ವಿಡಿಯೋ ಶಿವರಾತ್ರಿ ಹಬ್ಬದ ದಿನ ಬರುತ್ತೆ. ಬಟ್ ಯಾರು ನೋಡಲ್ಲೋ ಗೊತ್ತಿಲ್ಲ, ಬಟ್ ವಿಡಿಯೋ ಹಾಕ್ತೀನಿ. ವಿಡಿಯೋ ಫ್ರೀ ಆಗಿರೋ ಟೈಮಲ್ಲಿ ಎಲ್ಲರೂ ನೋಡ್ಬೋದು. ನೋಟಿಫಿಕೇಷನ್ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಬ್ಬ ಮಾಡಿಕೊಂಡೇ ಇರಲ್ಲ ಅಲ್ವ, ಹಬ್ಬ ಆದಮೇಲಾದರೂ ನೋಡೋ ಅಂಥವ್ರು ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಲ್ವ, ಹಂಗಾಗಿ ಮಧ್ಯದಲ್ಲಿ ಒನ್ ಡೇ ಮಾತ್ರ ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿ ಮಿಸ್ ಆಗಿತ್ತು. ಇವಾಗ ನೋಡಿ, ಕರೆಕ್ಟಾಗಿ ನಾನು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡು ಇವಾಗ ನಾನು ಬಾಲ್ ಚೈನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ನಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿಗಿಂತ ಇದು ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಬಟ್ ಹಾಕೋ ಪೇಷನ್ಸ್ ಇರಬೇಕಷ್ಟೇ. ಬಟ್ ಆದರೆ ಕಂಪ್ಯೂಟರ್ದು ಎಂಬ್ರಾಯ್ಡ್ರಿಗಿಂತ ಮಿಷಿನ್ ಎಂಬ್ರಾಯ್ಡ್ರಿ ತುಂಬ ಚೆನ್ನಾಗಿ ಒಂಥರ ಇದು ಹ್ಯಾಂಡ್ ವರ್ಕ್ ಟಚ್ ಕೊಡೋದು ಅಂತ ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಲ್ಲ, ಮಿಷನ್ ಎಂಬ್ರಾಯ್ಡ್ರಿ ಅಂತ ಹೇಳ್ಬೋದು. ಇವಾಗ ನೋಡಿ, ನಾನು ಇದನ್ನು ಬಾಲ್ ಚೈನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಾಲ್ ಚೈನ್ನ ನೀವು ಆದಷ್ಟು ನೀಟಾಗಿ ಹಾಕೋದನ್ನ ಕಲಿಬೇಕು. ನಿಮಗೆ ಏನಾದ್ರು ಈ ಥರದ್ದು ಬಾಲ್ ಚೈನ್, ಸ್ಟೋನ್ ಚೈನ್ ಹಾಕೋಕ್ಕೆ ಕಷ್ಟ ಆಗ್ತಾಯಿದೆ ನನಗಿದ್ರೆ, ನಾನು ನೆಕ್ಸ್ಟು ಇದು ಫಸ್ಟಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಆ ವಿಡಿಯೋನ ನಾನು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಯಾವ ಥರ ಆ್ಯಡ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಯಾವ ಥರ ಈಸಿಯಾಗಿ ದಾರ ಇದು ನೀಡಲ್ ಕಟ್ ಆಗದೆ ಇರೋ ಥರ ಯಾವ ಥರ ಹಾಕೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ತುಂಬ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಇವಾಗ ನಾನು ಬಾಲ್ ಚೈನ್ನ ಒಂದು ಲೇಯರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಇನ್ನೊಂದು ಲೇಯರು ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಎರಡೂ ಕೂಡ ಆ್ಯಡ್ ಮಾಡಬೇಕು. ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ. ಇವಾಗ ನೋಡಿ, ಎಷ್ಟು ನೀಟಾಗಿ ಬಂತಲ್ವ ಬಾಲ್ ಚೈನ್ ಆ್ಯಡ್ ಮಾಡೋದು. ಫಸ್ಟಿಗೆ ನೀವು ಬಿಗಿನರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ತುಂಬ ಸಲ ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಎಲ್ಲ ಕಟ್ಟಾಗುತ್ತೆ. ಕೆಲವೊಬ್ಬರಿಗೆ ನೀಡಲ್ಲೂ ಕೂಡ ತುಂಬ ಕಟ್ಟಾಗುತ್ತೆ. ಫಸ್ಟ್ ಭಯ ಪಡಬೇಡಿ, ನೀವು ಯಾವ ಥರ ಹಾಕಬೇಕು ಅನ್ನೋದು ಟೆಕ್ನಿಕ್ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಇವಾಗ ನೋಡಿ, ನಿಮ್ಗೆ ಏನಾದರೂ ಸ್ವಲ್ಪ ಗ್ಯಾಪ್ ಬಂದಿದ್ದರೆ ಈ ಥರ ನೀವು ಪಕ್ಕದಲ್ಲಿ 0 ನಂಬರಲ್ಲಿ ಇಟ್ಕೊಂಡು ಈ ಥರ ಅದ್ರ ಬಾಲ್ ಚೈನ್ ಪಕ್ಕನೇ ಈ ಥರ ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಸ್ವಲ್ಪ ಗ್ಯಾಪು ಕವರ್ ಆಗುತ್ತೆ. ನಾನು ಸ್ವಲ್ಪ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹಾಕಿದೆ. ಇವಾಗ ನೋಡಿ, ನಾನು ಸ್ಟೋನ್ ಚೈನ್ ಒಂದು ಲೇಯರು ಮತ್ತು ಬಾಲ್ ಚೈನ್ ಒಂದು ಲೇಯರು 4 ವಿಡತಲ್ಲಿ ಇಟ್ಕೊಂಡು ನಾನು ಇದನ್ನು ಹಾಕ್ಕೊತೀನಿ. ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲೂ ಈ ಜಾಸ್ತಿ ಲೂಸು ಆಗೋಲ್ಲ, ತುಂಬ ಟೈಟಾಗೂ ಬರೋಲ್ಲ. ಹಂಗಾಗಿ ಇವಾಗ ನೋಡಿ, ಕರೆಕ್ಟಾಗಿ ಸ್ವಲ್ಪ ಅಲ್ಲಿ ಕೂರಿಸ್ಕೊಳ್ವಾಗ ನಿಮಗೆ ಇದರಲ್ಲಿ ಕೂರಿಸ್ಕೊಳಕ್ಕಾಗಲ್ಲ ಅಂದರೆ ಸ್ಟಿಚಿಂಗಲ್ಲಿ ನೀವು ಕೈಯಲ್ಲೇ ಸ್ವಲ್ಪ ಕೂರಿಸ್ಕೊಳ್ಳಿ, ಆ ಕಡೆ ಈ ಕಡೆ ಒಂದೆರಡು ದಾರನ. ಆವಾಗ
ನಿಮಗೆ ಕರೆಕ್ಟಾಗಿ ಬರುತ್ತೆ. ತುಂಬ ಜನ ನನ್ನ ವರ್ಕ್ ವೀಡಿಯೋಸ್ಗಳನ್ನ ಕೇಳ್ತಾ ಇರ್ತೀರಲ್ಲ, ನನಗೆ ರೆಗ್ಯುಲರಾಗಿ ವರ್ಕ್ ವೀಡಿಯೋಸ್ಗಳನ್ನ ಹಾಕ್ತಾ ಇಲ್ಲ, ನಾನು ವೀಡಿಯೋಗೋಸ್ಕರನೇ ವರ್ಕ್ ಮಾಡ್ತಾ ಇಲ್ಲ. ವರ್ಕ್ ಮಾಡೋ ಟೈಮಲ್ಲಿ ನಾನು ವೀಡಿಯೋನ ಮಾಡ್ಕೊಂಡಿರ್ತೀನಿ, ಆ ಟೈಮಲ್ಲಿ ನಾನು ಅಪ್ಲೋಡ ಮಾಡ್ತೀನಿ. ಯಾಕೆ ಅಂದರೆ ರನ್ನಿಂಗ್ ಸ್ಟಿಚಿಂಗು ಮತ್ತು ನಾನು ನಾನು ಒಬ್ಬಳೇ ಮಾಡೋದ್ರಿಂದ ನನಗೆ ಸ್ವಲ್ಪ ಆ ಟೈಮಲ್ಲಿ ಆಗಲ್ಲ. ಹಂಗಾಗಿ ಎರಡೂ, ಈಗ ನಾನು ವರ್ಕ್ ಮಾಡೋ ಟೈಮಲ್ಲಿ ವರ್ಕ್ ವೀಡಿಯೋ ಮಾಡ್ಕೊಂಡಿರ್ತೀನಿ, ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಸ್ಟಿಚಿಂಗ್ ವೀಡಿಯೋ ಮಾಡ್ಕೊಂಡಿರ್ತೀನಿ. ಖಂಡಿತವಾಗ್ಲೂ ನೀವು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊತಾ ಇದ್ದೀನಿ. ನಿಮ್ಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ನಿಮಗೆ ನನ್ನ ಹತ್ರ ವರ್ಕ್ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ನೀವು ನಿಮ್ಮ ಯಾವ ಥರ ಡಿಸೈನ್ಸ್ ಬೇಕು ಅನ್ನೋದೇ ನೀವು ಕೊಟ್ಟರೆ ಖಂಡಿತವಾಗ್ಲೂ ನಾನು ನಿಮಗೆ ಅದೇ ಥರ ಡಿಸೈನ್ನ ಮಾಡ್ಕೊಡೋಕ್ಕೆ ಟ್ರೈನ ಮಾಡ್ತೀನಿ. ಓಕೆನಾ? ನಿಮಗೆ ಇಂಟ್ರೆಸ್ಟ್ ಇದ್ದು ಯಾರಾದರೂ ಮಾಡಿಸ್ಕೊಳ್ಳೋತ್ತಿದ್ದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ ಮಾಡ್ಬೋದು. ನಿಮಗೆ ಮದುವೆ ಬೇಕಾದರೆ ನೀವು ಫುಲ್ಲು ಹ್ಯಾಂಡ್ ವರ್ಕು ಮತ್ತು ಕುಚ್ಚು ಇದೆಲ್ಲ ಕೂಡ ನಾನೇ ನನ್ನ ಕಡೆಯಿಂದನೇ ಮಾಡಿಸ್ಕೊಡ್ಬೇಕು ಅನ್ನೋಂಗಿದ್ರು ಕೂಡ ನೀವು ಯಾವುದಾದ್ರೂ ಪಿಕ್ ಕಳಿಸಿದ್ರೆ ನಾನು ಆದಷ್ಟು ನಿಮ್ಗೆ ಯಾವುದೇ ಪಿಕ್ ಅವ್ರಿಗೆ ಕೊಟ್ಟು ನಾನು ಹ್ಯಾಂಡ್ ವರ್ಕ್ ಮಾಡ್ಸೋಕ್ಕೆ ಟ್ರೈನ ಮಾಡ್ತೀನಿ. ಟ್ರೈ ಮಾಡೋದೆಲ್ಲ ಮಾಡ್ತೀನಿ. ಕುಚ್ಚು ಕೂಡ ಅಷ್ಟೇ, ನಾವು ರೆಗ್ಯುಲರಾಗಿ ಕಟ್ಟಿಸ್ತೀವಲ್ಲ ಅವ್ರ ಹತ್ರ ನಿಮ್ಗೆ ಯಾವ ಥರ ಬೇಕು ಅನ್ನೋದು ಅವ್ರ ಹತ್ರ ಡಿಸೈನ್ಸ್ ಇದ್ದರೆ ನಾನು ಕಳಿಸ್ತೀನಿ. ನಿಮ್ಮ ಹತ್ರ ಯಾವ್ದಾದ್ರು ನೀವು ಇಟ್ಕೊಂಡಿದ್ರೆ ಆ ಥರ ಕಳಿಸಿದ್ರೆ ಅದೇ ಥರ ಕಟ್ಟಿಸಿ ಕೊಡ್ತೀನಿ. ಓಕೆನಾ? ಈ ಥರ ಎಲ್ಲ ನನ್ನ ಮಾಡಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ ಮಾಡಿ ಕೊರಿಯರ ಮಾಡ್ಬೋದು. ಓಕೆನಾ? ನಾವಿಲ್ಲಿ ಇದು ಕಂಪ್ಯೂಟರ್ ಮಿಷನ್ ಎಂಬ್ರಾಯ್ಡ್ರಿ ನಾನು ಮಾಡಲ್ಲ. ನಾನು ಬರೀ ಮಿಷನ್ ಎಂಬ್ರಾಯ್ಡ್ರಿ ಮಾಡೋದು. ಹಾಗಾಗಿ ನಾನೇನು ಮಾಡ್ತೀನಿ ಅದನ್ನು ಮಾತ್ರ ನಾನು ಹೇಳ್ಕೊಬೇಕಲ್ವ. ಹಂಗಾಗಿ ಇಲ್ಲಿ ನಾನು ನೋಡಿ ಕರೆಕ್ಟಾಗಿ ಈ ಎಂಡಿಂಗಿಗೆ ನೀಟಾಗಿ ಸ್ವಲ್ಪ ಅಲ್ಲಿ ಮುಂದೆ ಹೋಗಿ ಮತ್ತು ಹಿಂದೆ ಬಂದು ಒಂದೆರಡು ಸಲ ಇದು ಮಾಡಿಕೊಂಡ್ರೆ ಅಲ್ಲಿ ಕರೆಕ್ಟಾಗಿ ಕೂರುತ್ತೆ ನೀಟಾಗಿ. ಇವಾಗ ಇಲ್ಲಿ ನೋಡಿ ಕರೆಕ್ಟಾಗಿ ನಾನು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ನೀಟಾಗಿ ಅಲ್ಲಿ ಸೆಂಟರಲ್ಲಿ ಒಂದು ಸ್ಟೋನ್ ಚೈನ್ ಕಟ್ ಆಗಿತ್ತು, ಅಲ್ಲೂ ಕೂಡ ತುಂಬ ನೀಟಾಗಿ ಬಂದಿದೆ. ಇವಾಗ ಇದಕ್ಕೆ ಪಿಂಕ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಪಿಂಕ್ ಕಲರ್ ದಾರನ ಯೂಸ್ ಮಾಡಿಕೊಂಡು ಫ್ಲವರ್ನ ಹಾಕ್ತೀನಿ. ಲೀಫ್ ಟೈಪ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಒಂದು ಡಿಸೈನ್ನ ಮಾಡ್ಕೊತೀನಿ. ಫುಲ್ಲು ಒಂಥರ ಗುಡ್ಡ ಶೇಪ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಇವಾಗ ಕರೆಕ್ಟಾಗಿ ನೋಡಿ ನಾನು ಫಸ್ಟ್ ಈ ಕಡೆಯಿಂದ ಮಾಡಿಕೊಂಡೆ, ಅದು ಬಟ್ ಯಾಕೋ ನನಗೆ ಇದು ಫ್ರೇಮು ತುಂಬ ನನಗೆ ಅಡ್ಡ ಆಗ್ತಿತ್ತು. ಹಂಗಾಗಿ ಮತ್ತೆ ನಾನು ಈ ಕಡೆ ನಾನಲ್ಲಿ ರೈಟಿಂದ ನಾನು ಮಾಡ್ಕೊತೀನಿ. ಆವಾಗ ಕರೆಕ್ಟಾಗಿ ಬರುತ್ತೆ. ಲೆಫ್ಟಿಂದ ಮಾಡ್ಕೊತೀನಿ. ಯಾಕೋ ನನಗೆ ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ಹಂಗಾಗಿ ನಾನು ಸ್ವಲ್ಪ ಈ ಕಡೆ ತಿರುಗಿಸ್ಕೊಂಡು ಹಾಕೋಣ ನೋಡಿ, ಇಲ್ಲಿಗೆ ಅಲ್ಲೂ ಸ್ವಲ್ಪ ವೀಡಿಯೋ ಇದನ್ನು ಸರಿ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೀನಿ, ವೀಡಿಯೋ ಆಫೇ ಮಾಡಿದ್ದೀನಿ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಈ ಥರ ನಾನು ಡಿಸೈನ್ನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಇನ್ನೇನು ಗೊತ್ತಾ ಅಡ್ವಾಂಟೇಜು ಈ ಮಿಷನಲ್ಲಿ, ನಾವು ನಮಗೆ ಯಾವ ಥರ ಬೇಕಾದರೂ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ಇದೇ ಡಿಸೈನ್ ಅದೇ ಡಿಸೈನ್ ಅಂತ ಇಲ್ಲ. ನಿಮಗೆ 400ಗೆ ಬೇಕಾ 400 ಕ್ರಿಯೇಟ್ ಮಾಡ್ಬೋದು, 500ಗೆ ಬೇಕಾ 500 ಕ್ರಿಯೇಟ್ ಮಾಡ್ಬೋದು. ಹೀಗೆ ನಿಮ್ಮ ಬಜೆಟ್ಟಿಗೆ ಅನುಗುಣವಾಗಿ ನಾನು ಮಾಡಿಕೊಡ್ತೀನಿ. ಓಕೆನಾ? ಒಂದು 350ಗೆ ಬೇಕಾ 350ಗೂ ಮಾಡಿಕೊಡ್ತೀನಿ. ಈ ಥರ ಓಕೆನಾ? ನಿಮಗೆ ಎಷ್ಟು ನಿಮ್ಮ ಬಜೆಟ್ಟಿಗೆ ಅನುಸಾರವಾಗಿ ನಾನು ಇನ್ನು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಒಟ್ಟು ನಿಮ್ಮ ಬಜೆಟ್ಟಿಗೆ ಎಷ್ಟಾದ್ರೂ ನಿಮ್ಮ ಬಜೆಟ್ಟಿಗೆ ಅಂದರೆ ನಿಮ್ಮ ಬಜೆಟ್ ತಕ್ಕನಾಗೆ ಡಿಸೈನ್ಸ್ ಇರ್ತವೆ ಫ್ರೆಂಡ್ಸ್. ಹಂಗಾಗಿ ನಾವು ಆದಷ್ಟು ನೀವು ಹೇಳಿರೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀವಿ. ಆ ಥರ ಕಡಿಮೆ ಅಂತ ಯಾವತ್ತೂ ಯಾರಿಗೂ ಮಾಡಿಕೊಟ್ಟಿಲ್ಲ. ಹಂಗಾಗಿ ನೀವು ಈ ಥರ ನೀವು ಮಾಡಿಸ್ಕೋಬೋದು. ನಾನು ಹೇಳ್ತೆ ಇಲ್ವಾ, ಎಲ್ಲ ನಿಮಗೆ ಕೆಲವೊಬ್ಬರಿಗೆ ಮಾಡಿಸ್ಕೊಳ್ಳೋ ಆಸೆ ಇರುತ್ತೆ, ಫಸ್ಟು ತುಂಬ ಕಾಸ್ಟ್ಲಿ ಅನಿಸುತ್ತೆ. ಹಂಗಾಗಿ ನಾನು ಈ ಥರ ಹೇಳ್ತಾ ಇದ್ದೀನಿ. ನಿಮ್ಮ ಬಜೆಟ್ಟಿಗೆ ಅನುಸಾರವಾಗಿ ನೀವು ಯಾವ ಥರ ಬೇಕಾದ್ರೂ ಡಿಸೈನ್ನ ಮಾಡಿಸ್ಕೋಬೋದು. ಸ್ವಲ್ಪ ಸ್ಟೋನ್ ಚೈನ್ ಎಲ್ಲ ಹಾಕಿದ್ರೆ ಸ್ವಲ್ಪ ಅಮೌಂಟು ವೇರಿಯೇಷನ್ ಆಗುತ್ತೆ. ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾವು ಅದಕ್ಕೆ ಒಂದು 50 ರೂಪಾಯಿ ಮೀಟರ್ ಥರ ಕೊಟ್ಟಿರ್ತೀವಲ್ವ ನಾವೂ. ಹಂಗಾಗಿ
ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಅದು ನಾವು ಇನ್ನೂ ಸ್ವಲ್ಪ ಅದು ಕ್ವಾಲಿಟಿ ಮೇಲೆ ಹೋದರೆ ನಮಗೆ ಇನ್ನೂ ಜಾಸ್ತಿ ಆಗುತ್ತೆ. ಸ್ಟೋನ್ ಚೈನು ಒಂದು 60 ರುಪೀಸ್ 70 ರುಪೀಸ್ವರೆಗೂ ಆಗುತ್ತೆ. ಹಂಗಾಗಿ ನಾವು ಮೆಟೀರಿಯಲ್ ಹಾಕಿದಾಗ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅಮೌಂಟ ಕೊಡಬೇಕಾಗುತ್ತೆ. ಹೇಳ್ದೆ ಅಲ್ವಾ ನಾನು ನಿಮಗೆ 250 300 350 ಈ ಥರ ಕೂಡ ನಾನು ಸಿಂಪಲ್ಲಾಗಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ನಾನು ಅದು ಪಿಂಕ್ ಕಲರ್ ದಾರದಲ್ಲಿ ಡಿಸೈನ್ ಇವಾಗ ನಾನು ಗೋಲ್ಡ್ ಕಲರ್ ದಾರ ಹಾಕ್ಕೊಂಡು ಇವಾಗ ಮತ್ತೆ ಲೀಫ್ ಡಿಸೈನ್ ಇನ್ನೊಂದು ಡಿಸೈನ್ನ ಮಾಡ್ತೀನಿ. ನೋಡಿ ಥ್ರೆಡ್ ವರ್ಕಲ್ಲಿ ನಾವು ಒಂದೊಂದು ಡಿಸೈನ್ ಮಾಡ್ತಾನೂ ಒಂದೊಂದು ಲುಕ್ನ ಕ್ರಿಯೇಟ್ ಮಾಡುತ್ತೆ. ನೋಡಿ ನಾನು ಇವಾಗ ಏನು ಡಿಸೈನ್ ಮಾಡಿದ್ದೀನಿ ಆ ಡಿಸೈನ್ ಮೇಲೆ ಈ ಥರ ಔಟ್ಲೈನ್ ಕೊಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಂಗಾಗಿ ಸ್ವಲ್ಪ ಔಟ್ಲೈನ್ ಈ ಥರ ಕೊಡ್ತಾ ಇದ್ದೀನಿ. ಔಟ್ಲೈನ್ ಕೊಟ್ಟು ಆಮೇಲೆ ಮತ್ತೆ ನಾನು ಲೀಫ್ ಶೇಪ್ನ ನಾನು ತೊಗೋಬೇಕು. ಇವಾಗ ನೋಡ್ತಾ ಇದ್ದೀರಲ್ವ ಪ್ಲೇನ್ ಇದ್ದಾಗ ಹೆಂಗೆ ಕಾಣಿಸ್ತಾ ಇತ್ತು, ಅದ್ರ ಮೇಲೆ ಔಟ್ಲೈನ್ ಕೊಟ್ಟಾಗ ಯಾವ ಥರ ಕಾಣಿಸ್ತಾ ಇದೆ. ಈ ಥರ ನಿಮಗೆ ಒಂದೊಂದು ಲೇಯರು ಹಾಕ್ದಾಗ್ಲೂ ಒಂದೊಂದು ಥರ ಡಿಸೈನು ಕಾಣಿಸ್ತಾ ಹೋಗುತ್ತೆ. ಇದಂತೂ ಡಿಸೈನ್ ತುಂಬ ಚೆನ್ನಾಗಿದೆ. ಇದು ಸ್ಲೀವ್ಸ್ ಡಿಸೈನು ನಾನು ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾಯಿದ್ದೀನಿ, ಅದನ್ನು ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಅದನ್ನ ಖಂಡಿತವಾಗ್ಲೂ ನೀವು ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ನ ಮಾಡ್ತಾಯಿರಿ ಫ್ರೆಂಡ್ಸ್. ಆದಷ್ಟು ವೀಡಿಯೋಗಳನ್ನ ನೋಡ್ತೀರಾ, ಒಂದು ಲೈಕು ಕೂಡ ಮಾಡಲ್ಲ. ಆದಷ್ಟು ವೀಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ನ ಮಾಡ್ಕೊಳ್ಳಿ ನನ್ನ ವೀಡಿಯೋಸು. ಅವರು ಮಾಡೋಂಗಿದ್ರೆ ಖಂಡಿತವಾಗ್ಲೂ ಮಾಡಿಸ್ಕೋಬೋದು ಅಲ್ವಾ. ಈಗ ಒಬ್ಬರಿಂದ ಒಬ್ಬರಿಗೆ ಯೂಸ್ ಆಗುತ್ತೆ ಅನ್ನಂಗಿದ್ರೆ ಖಂಡಿತವಾಗ್ಲೂ ನೀವು ಶೇರ್ನ ಮಾಡಿ. ನೋಡಿ ಇವಾಗ ಕರೆಕ್ಟಾಗಿ ಅದು ನಾನು ಏನು ಶೇಪ್ನ ಹಾಕಿದ್ದೀನಿ ಆ ಶೇಪ್ ಮೇಲೆ ಕರೆಕ್ಟಾಗಿ ಈ ಥರ ಔಟ್ಲೈನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿ ಹಾಕ್ಕೋತಾ ಇದ್ದೀನಿ, ಫುಲ್ 0 ನಂಬರಲ್ಲಿ ಇಟ್ಟಿಲ್ಲ, 2 ನಂಬರಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇದು ಡಿಸೈನು. ಇವಾಗ ನೋಡಿ ಈ ಥರ ಫುಲ್ ಹಾಕ್ಕೋಬೇಕು. ಹಾಕ್ಕೊಂಡು ನೆಕ್ಸ್ಟು ಗೋಲ್ಡ್ ಕಲರು ಮತ್ತು ಪಿಂಕ್ ಕಲರು ಎರಡೂ ಕಲರ್ನೇ ಯೂಸ್ ಮಾಡಿಕೊಂಡು ಲೀಫ್ ಡಿಸೈನ್ನ ಮಾಡ್ತೀನಿ. ಕೆಲವೊಬ್ಬರಿಗೆ ಏನು ಗೊತ್ತಾ, ಇವಾಗ ವರ್ಕ್ ಕಲಿತಿರ್ತಾರಲ್ಲ ಅವ್ರಿಗೆ ನಾವು ಫುಲ್ ತೋರಿಸೋದು ತುಂಬಾ ಯೂಸ್ ಆಗುತ್ತೆ. ಈಗ ನಾರ್ಮಲಾಗಿ ನೋಡೋರಿಗೆ ಅಯ್ಯೋ ಇದೇನಪ್ಪ ಫುಲ್ ತೋರಿಸ್ತಾರೆ ಬೋರ್ ಅನ್ನಿಸ್ಬಿಡುತ್ತೆ. ಹಂಗಾಗಿ ನಿಮಗೆ ಬೋರ್ ಆದರೆ ಖಂಡಿತವಾಗ್ಲೂ ನೀವು ಮುಂದೆ ನೋಡ್ಬೋದು ಹೋಗಿ. ಯೂಸ್ ಆಗೋರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಡಿಸೈನ್ಸ್ನ ಫುಲ್ ಹಾಕಿರ್ತೀವಿ ನಾವು, ಓಕೆನಾ. ಇದೊಂದು ಕಾರಣಕ್ಕೋಸ್ಕರನೇ ಫುಲ್ ಹಾಕೋದು. ನೋಡಿ ಕರೆಕ್ಟಾಗಿ ಈ ಥರ ಡಿಸೈನ್ ಬಂತು. ಇವಾಗ ಇಲ್ಲಿಗೆ ಕರೆಕ್ಟಾಗಿ ಸೆಂಟರ್ಗೆ ಒಂದು ಗೋಲ್ಡ್ ಕಲರ್ ಲೀಫ್ನ ಹಾಕ್ತಾಯಿದ್ದೀನಿ, ಆಮೇಲೆ ಪಿಂಕ್ ಕಲರ್ ಲೀಫ್ನ ಆ ಕಡೆ ಈ ಕಡೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಡಿಸೈನು. ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ ನಾನು ಚಾರ್ಜ್ ಮಾಡುವಂಥದ್ದು 600. ಅಂದರೆ ಇದಕ್ಕೆ ಸ್ಲೀವ್ಸು ತುಂಬ ಗ್ರ್ಯಾಂಡಾಗಿದೆ. ಸ್ಲೀವ್ಸು ಮತ್ತು ಇದು ಎರಡು ಮಾಡಿಸ್ಕೊತೀನಿ ಅಂದರೆ 1000 ಚಾರ್ಜ್ ಮಾಡ್ತೀನಿ. ಇಲ್ಲ ಇದು ನಾರ್ಮಲ್ಲಾಗಿ ನೀವು ಬರೀ ಫ್ರಂಟು ಮತ್ತು ಬ್ಯಾಕಿಗೆ ಸ್ಲೀವ್ಸಿಗೆ ಒಂದು ಬುಟ್ಟ ಆ ಥರ ಹಾಕಿಸ್ಕೊತೀನಿ ಅಂದರೆ 600 ರುಪೀಸ್ ನಾನು 600 ರುಪೀಸ್ ಚಾರ್ಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನಿಮಗೆ ಯಾವುದಾದ್ರೂ ಪರವಾಗಿಲ್ಲ ರೇಟು ಅನ್ನಂಗಿದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ ಮಾಡ್ಬೋದು. ಇದನ್ನು ನಾನು ಹಾಕ್ತಿರೋದು 600 ರುಪೀಸ್ಗೆ, 600 ರೂಪಾಯಿ. ನೀವು ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೋತೀವಿ ಅಂತ ಅಂದರೆ 950 ರೂಪಾಯಿ ಆಗುತ್ತೆ. 350 ನಾವು ಸ್ಟಿಚಿಂಗ್ ಚಾರ್ಜ್ ತೊಗೋತೀವಿ. 950 ರೂಪಾಯಿ ಆಗುತ್ತೆ ಇದಕ್ಕೆ. ಖಂಡಿತವಾಗ್ಲೂ ಇದು ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಡಿಸೈನು ತುಂಬಾ ಗ್ರ್ಯಾಂಡ್ ಆಗಿದೆ ಮತ್ತು ಇದು ತುಂಬ ಅಗಲದ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು 450ಗೆ ಬರೀ ಈ ಥರ ಲೀಫ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಒಂದು ಲೀಫ್ನ ಹಾಕಿ ಕೊಡ್ತೀನಿ 350 400ಗೆ 400 ಒಂಚೂರು ಹೈಲೈಟ್ ಮಾಡ್ತೀನಿ. ಈ ಥರ ಅದು ಡಿಸೈನ್ ಮೇಲೂ ಕೂಡ ಇದಾಗುತ್ತೆ. ನಿಮಗೆ ಸ್ಟೋನ್ ಚೈನ್ ಬೇಡಪ್ಪ ಅಂದರೆ ನಿಮಗೆ 500ಗೆಲ್ಲ ಈ ಡಿಸೈನ ನಾನು ಮಾಡಿಕೊಡ್ತೀನಿ. ಸ್ಟೋನ್ ಚೈನ್ ಬೇಡ ಬರೀ ದಾರದಲ್ಲೇ ಹೈಲೈಟ್ ಮಾಡಿ ಅಂತ ಅಂದರೆ 500ಗೆಲ್ಲ ಮಾಡಿಕೊಟ್ಬಿಡ್ತೀನಿ ಫ್ರೆಂಡ್ಸ್ ನಾನು. ಸ್ಟೋನ್ ಚೈನ್ ಹಾಕಿದ್ರೆ ಖಂಡಿತವಾಗ್ಲೂ ನಮಗೆ ಸ್ಟೋನ್ ಚೈನಿಗೆ ಅಂತ ನಾವು ಮೆಟೀರಿಯಲ್ಗೆ ಅಮೌಂಟ್ ಹಾಕಿರ್ತೀವಲ್ವ, ಹಂಗಾಗಿ ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ತೊಗೋಬೇಕಾಗುತ್ತೆ. ಇದಕ್ಕೆ ನಾನು ಮುಂಚೆನೇ ಹೇಳಿರೋ ಥರ ನೀವು ದಾರದಲ್ಲಿ ನಾವು ಪೈಪಿಂಗ್ ದಾರ ಕೊಟ್ಬಿಟ್ಟು ಮಾಡ್ತೀವಲ್ಲ ಅದು ಮಾಡಿಸ್ಕೊಂಡ್ರೆ 500ಗೆ ಆಗುತ್ತೆ. ಇದು ನೀವು ಸ್ಟೋನ್ ಚೈನ್ ಆಗಿ ಮಾಡಿಸ್ಕೊತೀವಿ ಅಂದರೆ 600 ಆಗುತ್ತೆ ಫ್ರೆಂಡ್ಸ್. ನಾವು ಒಂದು 600 ರೂಪಾಯಿ 60 ರೂಪಾಯಿ 50-60 ರೂಪಾಯಿದು ನಾವು ಹಾಕಿರ್ತೀವಿ ಅಂದರೆ ಒಂದು 40 ರುಪೀಸ್ ನಮಗೂ ಬೇಕಾಗುತ್ತೆ. ಹಂಗಾಗಿ
ಇವಾಗ ನೋಡಿ ನಾನು ಅಲ್ಲೇ ಪಿಂಕ್ ಕಲರ್ದು ಸ್ವಲ್ಪ ಲಾಸ್ಟಿಗೆ ನಾನು ವೀಡಿಯೋನ ಆ್ಯಡ್ ಮಾಡಿದೆ. ಸೇಮ್ ನಾನು ಏನು ಲೀಫ್ ಹಾಕ್ಕೊಂಡಿದ್ದೀನಿ ಅದೇ ಥರ ಆ ಕಡೆ ಈ ಕಡೆ ಎರಡೂ ಸೈಡು ಲೀಫ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಫಿನಿಶಿಂಗು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಫಿನಿಶಿಂಗ್ ಬರುತ್ತೆ ಖಂಡಿತವಾಗ್ಲೂ. ನಿಮಗೆ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನಾನು ಮುಂಚೆನೇ ಹೇಳಿರೋ ಪ್ರಕಾರ ಕಾಂಟ್ಯಾಕ್ಟ್ ನಂಬರ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ಕಾಲ್ನ ಮಾಡ್ಕೊಂಡು ಬರ್ಬೋದು. ಕಾಲ್ ಮಾಡ್ಬೋದು ಅಥವಾ ಎಷ್ಟು ಏನು ಅಂತೆಲ್ಲ ವಿಚಾರಿಸೋಕ್ಕಿದ್ರೆ ಕಾಲ್ನ ಮಾಡ್ಬೋದು. ಖಂಡಿತವಾಗ್ಲೂ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ, ಓಕೆನಾ. ಇವಾಗ ನಾನು ನೋಡ್ತಾ ಇದ್ದೀರಲ್ವ ಈ ಥರ ಡಿಸೈನ್ನ ನಾನು ಮಾಡಿದ್ದೀನಿ. ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಅದು ಏನು ಗೊತ್ತಾ, ಹಾಕಿರೋದ್ಕಿಂತ ನಾವು ಸ್ಟಿಚ್ ಮಾಡಿ ವೇರ್ ಮಾಡ್ತೀವಲ್ಲ ಅವಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಇವಾಗ ನೋಡಿ ಕರೆಕ್ಟಾಗಿ ಈ ಥರ ನಾನು ವರ್ಕ್ ಮಾಡಿರೋದು. ವರ್ಕ್ ಮಾಡಿ ಆದಮೇಲೆ ತೋರಿಸ್ತೀನಿ ನಮಗೆ ಯಾವ ಥರ ನಿಮಗೆ ಲುಕ್ ಬಂದಿದೆ ಅಂತ. ಇದು ಶಾರ್ಟ್ಸು ಕೂಡ ಹಾಕಿದ್ದೀನಿ ಅಂತ ಗೊತ್ತಿಲ್ಲ ನಾನು, ಬಟ್ಟು ಶಾರ್ಟ್ಸ್ ಹಾಕಿದ್ದೀನಿ ಇಲ್ವ ಅಂತ ಗೊತ್ತಿಲ್ಲ. ಇವಾಗ ನೋಡಿ ಆಲ್ರೆಡಿ ಹತ್ತತ್ರ ಫಿನಿಶ್ ಆಗಕ್ಕೆ ಬಂತು. ನೀವು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಬೇಕಾದರೆ ಮಧ್ಯ ಮಧ್ಯೆ ಒಂದು ಸ್ಟೋನ್ಸು, ಅಂದರೆ ನಾನಲ್ಲಿ ಗೋಲ್ಡ್ ಕಲರ್ ಲೀಫ್ ಹಾಕಿದ್ದೀನಲ್ಲ ಅದರ ಸೆಂಟರ್ಗೆ ಬೇಕಾದರೆ ಒಂದು ಗೋಲ್ಡ್ ಸ್ಟೋನು ಅಥವಾ ವೈಟ್ ಸ್ಟೋನು ಈ ಥರ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಹಾಕೋಬೋದು. ತುಂಬಾ ಇನ್ನೂ ಹೈಲೈಟಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದು ಹೇಳಿಲ್ವಾ, ಈಗ ಏನಾದ್ರು ಒಂದು ನಾವು ಎಕ್ಸ್ಟ್ರಾ ಮಾಡಬೇಕು ಅಂದರೆ ಸ್ವಲ್ಪ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಮಾಡಲ್ಲ ಫ್ರೆಂಡ್ಸ್, ಯಾವುದಕ್ಕೆ ಎಕ್ಸ್ಪೆನ್ಸಿವಾಗಿ ತೊಗೋಬೇಕಾಗುತ್ತೆ ಅದಕ್ಕೆ ಮಾತ್ರ ಮಾಡ್ತೀವಿ. ಕೆಲವೊಂದು ಎಕ್ಸ್ಟ್ರಾ ಬುಟ್ಟಾಸ್ಗಳಿರ್ತಾರ, ಬುಟ್ಟಾಸ್ಗಳೆಲ್ಲ ಹಾಕೋಕ್ಕೆಲ್ಲ ಎಕ್ಸ್ಟ್ರಾ ನಾವು ಹೇಳಲ್ಲ, ಓಕೆನಾ. ಈಗ ಗೊತ್ತಾಗಿದೆ ಅಂತ ಅನ್ಕೋತೀನಿ, ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಂತಲೂ ಕೂಡ ಅನ್ಕೊತೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ನ ಮಾಡಿ ಫ್ರೆಂಡ್ಸ್. ಆದಷ್ಟು ವಿಡಿಯೋನ ನೋಡೋರು ಪ್ರತಿಯೊಬ್ಬರೂ ಲೈಕ್ ಮಾಡಿ ಅಂತ ಕೇಳ್ತೀನಿ. ನೀವು ಒಂದು ಲೈಕ್ನ ಮಾಡೋದ್ರಿಂದ ನಮ್ಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ಒಂಥರ ಮೋಟಿವೇಶನ್ ಸಿಕ್ದಂಗೆ ಅನಿಸುತ್ತೆ, ಓಕೆನಾ. ಇವಾಗ ನೋಡಿ ಫುಲ್ ಆಯಿತು, ಇನ್ನೊಂದು ಲೀಫ್ ಇದೆ ಅದನ್ನು ಫಿಲ್ ಮಾಡಿದ್ರೆ ನಮಗೆ ಫುಲ್ ಆಯಿತು. ಆಮೇಲೆ ನಾನು ನಿಮಗೆ ಔಟ್ಲುಕ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಈಗ ನೋಡಿ ಫಿನಿಶ್ ಆಯಿತು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ, ಯಾವ ಥರ ಬಂದಿದೆ ಅಂತ. ನೋಡಿ ಎಲ್ಲೂ ಕೂಡ ಒಂಚೂರು ಇದಾಗ್ತಿರುತ್ತೆ, ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗ್ ಅಂತ. ಇದನ್ನ ನಾನು ಫ್ಲವರ್ನ ಹಾಕೋಣ ಟ್ಯಾಗಿಗೆ ಅಂತ ನಾನು ಹಾಕೋಕ್ಕೆ ಹೋದೆ, ಬಟ್ ಫ್ರೇಮು ತುಂಬಾ ಆ ಕಡೆ ಈ ಕಡೆ ತಿರ್ಗಿಸೋಕ್ಕಾಗ್ತಿರ್ಲಿಲ್ಲ, ಹಿಡಿತಾ ಇತ್ತು. ಆಮೇಲೆ ನಾನು ಇದಕ್ಕೆ ಹಾಕ್ತೀನಲ್ಲ ಫ್ರಂಟ್ ನೆಕ್ ಸೈಡಲ್ಲಿ ಸಿಗುತ್ತಲ್ಲ ಆ ಬಟ್ಟೆಗೆ ಹಾಕಿದ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕಲಿಲ್ಲ, ಆಮೇಲೆ ತೆಗೆದುಬಿಟ್ಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.